ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆಗಳನ್ನ ಒಗಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡೋಕ್ಕೆ ಹೋಗಲೇಬೇಡಿ. ಇದರಿಂದ ಅಪಾಯ ತಪ್ಪಿದ್ದಲ್ಲ. ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನು ಹಾಕಬೇಕಾದ್ರೆ ಈ ರೀತಿ ಜೋಬಲ್ಲಿ ಚೆಕ್ ಮಾಡಲೇಬೇಕು. ಕಾಯಿನು ಅಥವಾ ಪೆನ್ನು ಅಥವಾ ಬಟ್ಟೆಗಳಲ್ಲಿ ಪಿನ್ ಇರುತ್ತಲ್ವ, ಅದು ಕೂಡ ಅಷ್ಟೇ. ಎಲ್ಲದನ್ನು ತೆಗೆದು ನಂತರ ಬಟ್ಟೆಗಳನ್ನ ವಾಶ್ಗೆ ಹಾಕಬೇಕು. ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ಹಾಕಬೇಕಾದ್ರೆ ಯಾವುದೇ ಕಾರಣಕ್ಕೂ ಓವರ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ವಾಷಿಂಗ್ ಮಿಷಿನ್ನಲ್ಲಿ ಈ ರೀತಿ ಕೈ ಇಟ್ಟರೆ ಒಂದು ಕೈ ಇಡೋಷ್ಟು ಸ್ವಲ್ಪ ಗ್ಯಾಪ್ ಅನ್ನೋದಿರಬೇಕು. ನೋಡಿ, ಒಂದು ಸ್ವಲ್ಪ ಸ್ಪೇಸ್ ಅನ್ನೋದಿರಲಿ. ಓವರ್ಲೋಡ್ ಮಾಡೋದ್ರಿಂದ ಕೆಲವೊಮ್ಮೆ ಮಿಷಿನ್ ಬ್ಲಾಸ್ಟ್ ಆಗೋವಂಥ ಸಾಧ್ಯತೆ ಕೂಡ ಇರುತ್ತೆ. ಅದ್ರ ಜೊತೆಗೆ ವಾಷಿಂಗ್ ಮಿಷಿನ್ಗೆ ಬಳಸೋವಂಥ ಡಿಟರ್ಜೆಂಟ್ ಪೌಡರ್ ಅಥವಾ ಲಿಕ್ವಿಡ್ ಆದರೂ ಆಗಲಿ ಕರೆಕ್ಟಾಗಿ ಸರಿಯಾದ ಅಳತೆನೆಲ್ಲ ಹಾಕಬೇಕು. ಪುಡಿಯನ್ನು ಜಾಸ್ತಿ ಹಾಕೋದ್ರಿಂದ ಮಿಷಿನ್ನಲ್ಲಿ ಅಲ್ಲಲ್ಲಿ ಈ ಪುಡಿ ಅನ್ನೋದು ಜಾಮ್ ಆದರೆ ಹೆಚ್ಚಾಗಿ ಕೆಲವೊಮ್ಮೆ ಮೋಟ್ರೆಲ್ಲ ಹಾಳಾಗೋದು, ವಾಷಿಂಗ್ ಮಿಷಿನ್ ಹಾಳಾಗುವಂಥ ಪ್ರಾಬ್ಲಮ್ಸ್ ಹೆಚ್ಚಾಗಿರುತ್ತೆ. 15 ದಿನಕ್ಕೊಮ್ಮೆ ಅಟ್ಲೀಸ್ಟ್ ತಿಂಗಳಿಗೊಂದ್ಸತಿ ಆದರೂ ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನ್ ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್.